ಯಾರು ಚಪ್ಪಳ ಹೊಡಂಗಿಲ್ಲ ನೋಡು, ನಿಮ್ ಲವರ್ ಮೇಲೆ ಆಣಿ. ನಿಮ್ ಲವರ್ ಮೇಲೆ ಆಣಿ. ಹೋಲಿ ಹೇಳವ್ರು ಹೋಲಿ ಅವ್ರು ಮತ್ತೆ ಬೇರೆ ತರ್ತೀವಿ ನಾವು. ಆಹಾ ಹೋಗಲಕ್ಕ ಯಾರು ಬೀಳಂಗಿಲ್ಲ. ಈಗ ಯಾವ ಹುಡುಗಿಯರ್ನು ಬೀಳಂಗಿಲ್ಲ, ಬಾ ಹುಷಾರಿರ್ತಾರ ಗೊತ್ತಿತ್ತೇನು. ಹೌದಿಲ್ರಿ, ನಮ್ ಆ ಟಿವಿಯಾಗಿ ನಮ್ ಹೆಣ್ಮಕ್ಳು ಯಾರು ಬೀಳಂಗಿಲ್ಲ. ಅದ್ಕೆ ಹೇಳೋದು ನಮ್ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಹೇಳಿ. ಒಂದ್ಸಲ ನಮ್ ಹೆಣ್ಮಕ್ಳು ಜೋರಾಗಿ ಸೌಂಡ್ ಬರ್ಬೇಕು. ಆ ಹುಡುಗರು ಆ ತರ ಸೌಂಡ್ ಮಾಡ್ತಾರಲ್ಲ, ನಮ್ಮ ಅದ್ರಕಿನ್ನ ಜಾಸ್ತಿ ಸೌಂಡ್ ನಮ್ದು ಬರ್ಬೇಕು. ಬರ್ಲಿ ಒಂದ್ಸಲ ಲೇಡಿ ಟೈಗರ್ಸ್ ಒಂದ್ಸಲ ಜೋರಾಗಿ ಚಪ್ಪಾಳೆ. ವಾವ್ ಸೂಪರ್, ಥ್ಯಾಂಕ್ ಯು. ಅಲ್ಲಿ ಇದಕ್ಕೆ ಗೇಟಿ ಕೇಳವಲ್ದೇವ ನಿಮ್ ಚಪ್ಪಾಳೆ. ಯಾಕ್ರಿ ಸರ, ನಿಮಗ್ ಕಿವಿ ಕೇಳಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಇನ್ನೇ ಮಾಡಿಸ್ಬಿಡು. ಇದು ನೋಡ್ರಿ, ಇದು ಮಾನ ಮರದ ಪ್ರಶ್ನೆ. ಇದು ನಮ್ ಹೆಣ್ಮಕ್ಳದು ಮಾನ ಮರ್ಯಾದೆ ಗೌರವ ಎಲ್ಲದೂ ಪ್ರಶ್ನೆ ರೀ. ಬರ್ಲಿ ನಮ್ಮ ಲೇಡಿ ಟೈಗರ್ ಒಂದ್ಸಲ ಜೋರಾಗಿ ಚಪ್ಪಾಳೆ ನಮ್ಮ ಹೆಣ್ಮಕ್ಳು. ಇದೇನು ಗೋಲ್ ಗುಂಬಜ್ ಒಳಗ್ ಕೂಗ್ದಂಗ ಆಗ್ತದ. ಈಗ ನೋಡಿ ಈ ಸದ್ದ ನಿಮ್ದು ಸೌಂಡ್ ಮುಗಿತಾ. ಈಗ ನಮ್ಮ ಹುಡುಗರು ಇದು ಸೌಂಡ್. ಅಯ್ಯ ಸಾಕ್ರಿ ಬಿಡ್ರಿ, ಸಾಕಿ. ನಮ್ ಹೆಣ್ಮಕ್ಳ ಚಲೋ ನಿಮಕಿನ. ಅಂದಲ್ಲೇ ಇವತ್ತು ವಿಧಾನಸೌಧಕ್ಕೆ ಕೇಳೈತಿ ಅವ್ರ ಕೂಗ. ಕೇಳಿಲ್ಲ, ನಮ್ ಹೆಣ್ಮಕ್ಳಿಗೆ ಯಾರಿಗೆ ಕೇಳೈತಿ ಸೌಂಡ್? ಯಾರ್ಯಾರಿಗೆ ಕೇಳೈತಿ ನೋಡಲ್ಲಿ ಕೈ ಮಾಡತ್ತಾರ. ಏನು ಇಲ್ಲ ಸೌಂಡೇ ಕೇಳಾತಿಲ್ಲ ಅಂತೇಳಿ. ಹೌದು ಮಾವ. ಮಗಳಿಗೆ ಕೊಟ್ಟಿನಪ್ಪ. ಅದು ಬಡೇಶೋಪ, ಇದು ಬಿಲ್ಡ್ರ. ಇನ್ನೊಂದ್ಸಲ ಚಪ್ಪಾಳ ಹೊಡಿಸ್ಬೇಕು ನಿಮ್ ಹುಡುಗರ ಕೈಲ. ಹೌದು ಮಾವ. ಈಗ ಉಲ್ಟಾ ನೀನೇ ಹೊಡಸು ನೋಡ. ಹೌದಾ? ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಸೋದರ ನಮ್ಮ ಪ್ರೀತಿ ಅಣ್ಣ ತಮ್ಮಂದಿರು ಒಂದ್ಸಲ ಜೋರಾಗಿ ಚಪ್ಪಾಳ ಕೊಡ್ರಿ. ಕಿವಿ ಕೇಳಲ್ಲ. ಈ ಕಡೆಯವರು ನನ್ನ ಮುದ್ದಿನ ಅಣ್ಣ ತಮ್ಮಂದಿರು. ಅಣ್ಣ ತಮ್ಮ ಅಂದ್ರೆ ಕಿವಿನೇ ಕೇಳಲ್ಲ. ಅಯ್ಯ ಸರಿ, ಇಲ್ಲಿ ಬರ್ರಿ, ನನ್ನ ಮುದ್ದಿನ ಅಣ್ಣ ತಮ್ಮಂದಿರು. ಅವ್ರ ಬಾ ದೂರ ಅದಾರ ಸರ್. ನೋಡ್ರಿ ಇಲ್ಲಿ ನನ್ನ ಮುದ್ದಿನ ಅಣ್ಣ ತಮ್ಮಂದಿರು. ಮತ್ ಏನ್ ಅನ್ಬೇಕ್ರೋ ನಿಮಗ? ಮಕ್ಕಳಲ್ರೋ ನೀವು, ಮಕ್ಕಳಲ್ ನೀವು ಅಂದ್ರ ಏನ್ ಹೇಳಕ್ ಬಂದೆ ಅಂದ್ರ ದೇವ್ರ ಕೊಟ್ಟು ಮಕ್ಳು ಒಂದೇ. ನಾ ಒಂದ್ಸಲ ಜೋರಾಗಿ ಕೂಗ್ತೀನಿ, ಸೌಂಡ್ ಮಾಡಿರ್ಬೇಕು ಎಲ್ರು. ಅಣ್ಣ ಇಲ್ಲ ಏನ್ ಸುಮಾರು ಅದಿರೋ ಈ ಕಡೆ. ನಮ್ಮ ತಮ್ಮಂದ್ರ ಅಯ್ಯ. ನೀನು ಇನ್ನೊಂದು ಹೇಳ್ತೀನಿ, ಮಾವ ಅಂದ್ರೆ ಕೊಡಲ್ಲ ಅವರು. ಮಾವ ಅಂದ್ರೆ ಕೊಡಲ್ಲ, ಅವ್ರಿಗೆ ಗೊತ್ತೈತಿ. ಏನ್ ಬರ್ಗಟ್ಟಿರೋ ಮಾರೇಗೌಡ್ರೆ. ಅಯ್ಯ ನೋಡಿ, ಬೇಕಾದಾಗ ಮಾವ ನಂಬೇಡ ಮೀರಣ್ಣ, ನೀ ಯಾವಾಗ ಪ್ರಾಕ್ಟೀಸ್ ಮಾಡಿ ಮನ್ಯಾಗ ಕೂತು? ಅಲ್ಲ, ಮೊನ್ನೆ ಗೋವಾಕ್ ಹೋಗಿದೆ, ಯಾವಾಗ ಮಾಡಿ? ನಮ್ಮ ಯುವಕರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನದು? ಇವತ್ ನನ್ ಕಡೆ ರೊಕ್ಕ ಇಲ್ಲಪ್ಪ ಅಂದ್ರ ಇನ್ನೊಂದ್ 2 ವರ್ಷ ದುಡ್ಡು ರೊಕ್ಕ ಮಾಡ್ಬೋದು. ಹೌದು. ಇವತ್ ನನ್ ಮರ್ಯಾದೆ ಹೋಗಿದಪ್ಪ ಅಂದ್ರ ಒಂದ್ ಒಳ್ಳೆ ಕೆಲಸ ಮಾಡಿ ಮರ್ಯಾದೆ ತಗೋಬಹುದು. ಇಂತ ಹುಡುಗಿಯಾರ ಸಂಬಂಧ ಜೀವನ ಮಾತ್ರ ಕಳ್ಕೋಬೇಡ್ರಿ. ಮೀರಣ್ಣ, ಏನ್ ಸುಮಾರು ಅದಿ ನೀನು? ನಮ್ಮಿಂದ ಉದ್ದಾರ ಆಗೋರು ಇವ್ರು, ನಾವಿಲ್ದ ಗತಿ ಇರಂಗಿಲ್ಲ ಇವ್ರಿಗೆ. ರಾಮಾಯಣ ಮಹಾಭಾರತ ಆಗಿದ್ದು ಹೆಣ್ಣಿನಿಂದ. ಹೆಣ್ಣು ಮಣ್ಣು ಎಲ್ಲಾ ಮಣ್ಣು ಕೊಡಾಕದಾರು. ನೀವು ನೆಟ್ಟಿಗಿರ್ಲಿ ಅಂದ್ರ ನಾವೇನ್ ಮಾಡಮ್ರಿ? ಹೆಣ್ಮಕ್ಳ ನಾವೇನ್ ಮಾಡನ್ರಿ? ಇವ್ರು ನೆಟ್ಟಿಗಿರ್ಲಿಲ್ಲ ಅಂದ್ರ ಸಿಗರೇಟ್ ಸೇತಾರ, ದಾರು ಕುಡಿತಾರ, ಇಮಾಲ್ ತಿಂತಾರ, ಗುಟ್ಕ ಹಾಕೋತಾರ. ಇವೆಲ್ಲ ಕೆಟ್ಟ ಚಟಗಳನ್ನ ಬಿಡಿಸೋರು ಯಾರು? ನಮ್ಮಂತಾರ ಹುಡುಗಿಯರು. ಅದಕ್ಕೆ ನಮ್ಮ ಹೆಣ್ಮಕ್ಳೇನೆ ಶ್ರೇಷ್ಠ. ಹೌದಾ? ಏನ್ ಮಾಡಿದ್ರಿ ಗೊತ್ತಿತ್ತು. ಬನ್ನಿ ಮತ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು. ಸುಮ್ನೆ ಹೆಣ್ಮಕ್ಳು ತಂಟಾಗ ಬರಬೇಡ್ರಿ ಅಂತ ಹೇಳಕ್ ಬಂದೆ. ಓಕೆ, ಬಹಳಷ್ಟು ಸಂಖ್ಯೆಯೊಳಗೆ ತಾಯಂದ್ರು ಕುಂತಿದ್ದೀರಿ. ಬರ್ತಾನ ಮೈಲಾರಿ ಊಟ ಮಾಡತ್ತಾನ, ಒಂದ್ 5 ನಿಮಿಷ ಬರ್ತಾನ. ಯಾಕಂದ್ರ ಗುಲ್ಬರ್ಗಿಂದ ಕೂಡ ಊಟ ಮಾಡಿದ್ದಿಲ್ಲ ಹಂಗೆ. ಯಾಕಂದ್ರ ಹೆವಿ ಬಹಳಷ್ಟು ಲಾಂಗ್ ಇರೋದ್ರಿಂದ ಎಲ್ಲಿ ನಿಂತೇ ಇಲ್ಲವ ಮೊದಲು. ಯಾಕಂದ್ರ ಮೊದಲು ಅಲ್ಲಿ ಹೋಗೋಣ, ನಾ ಮಾತು ಕೊಟ್ಟಿವಿ, ಆದಷ್ಟು ಬೇಗ ಹೋಗೋಣ ಅಂತ ತಿಳ್ಕೊಂಡು ಎಲ್ಲಿ ಚಾ ಸಹಿತ ಕುಡ್ದಿಲ್ರಿ. ಅದಕ್ಕೆ ಅವನು ಒಂದ್ 5 ನಿಮಿಷ ಊಟ ಮಾಡೋಣ ಬರ್ತಾನ. ಬಂದ ತಕ್ಷಣ ಮತ್ತೆ ನಿಮ್ಗೆಲ್ಲ ಜಬರ್ದಸ್ತ್ ಜನಪದ ಹಾಡುಗಳದಲ್ಲ ಎಲ್ಲಾ ಹಾಡಿ ನೀವು ಮನಸ್ಸಿ ತೃಪ್ತಿ ಆಗಿಂದ ಮುಗಿಸ್ರಿ ಅಣ್ಣ ಅಂದಾಗ ಮುಗಿಸ್ತೀವಿ ಕಾರ್ಯಕ್ರಮ. ಸರಿನಾ? ಓಕೆ. ನಾವೇನ್ ಯಾರಿಗೂ ಅಂಜಂಗಿಲ್ಲ. ಓಯ್, ಏನ್ ಸೌಂಡ? ನಮ್ಮೊಂದ್ ಸೌಂಡ್ ಇಲ್ಲ. ಮೊದ್ಲ ಬಿಜಾಪುರ ಹುಡುಗಿದಿನ್ನ, ನಮ್ಮೊಂದ್ ಸೌಂಡ್ ನಡಂಗಿಲ್ಲ. ಓಯ್
ಏನು ಏಯ್ ಏನು ಆ? ಆ. ಬೆಳಕೊಂಡ ಕಬ್ಬಿನ ಪಡೆದ ಹೋಗ್ಯಾರ ಅಂತೀನಿ ನಡಿ ಹೋಗ್ ಕೊಡು ನನ್ನನ್ ಕಾಪಾಡಕ ನಮ್ ಹೆಣ್ಮಕ್ಳಿಗೆ ಹುಲಿ ಅದಾರಲ್ಲಿ ನಾವ್ಯಾಕ ಅಂಜನ್ರಿ ಇವ ನೀ ಮಾತಾಡಿದಿ ಹೊಡಸ್ಕೊಂತಾರ ಅವ್ರ ಯಾಕೆ ಬರ್ತಾರ ನಿಲ್ಸನ್ಯಾಕ ನನ್ನಂತ ಒಬ್ಬ ಅಳಿಯ ಬಂದಿದ್ದಂತೆವ ಮನಿಗೆ ಅದು ಸಂದೀಪ್ ಅಣ್ಣ ಅಂತವ್ರು ಅಳಿಯ ಬಂದಾನಂದ ಕೂಡಲೇ ಅತ್ತಿಗೆ ಅದ್ ಏನ್ರಿ ಹೆಣ್ಮಕ್ಳಿಗೆ ಮಕ್ಕಳ ಮೇಲೆ ಅಟ್ಟು ಪ್ರೀತಿ ಇರುತ್ತಲ್ಲ ಗೊತ್ತಿಲ್ಲ ಅತ್ತಿ ಅಂದ್ರ ಅತ್ತಿಯರಿಗೆ ಅಳಿಯ ಅಂದ್ರ ಅಟ್ಟು ಪಂಚ ಪ್ರಾಣ ಒಟ್ಟು ಉಟ್ಕೊಂಡಿದ್ದಲ್ಲಕ್ಕಿ ಒಂದು ರೇಷ್ಮೆ ಸೀರೆ ಇಟ್ಟಿದ್ಲು ಸಂದಕದಾಗ 10 ವರ್ಷ ಆಗಿತ್ತವ ತೆಗದೈತೆ ಅಲ್ಲ ಅದನ್ನ ಅಳಿಯ ಬಂದಾನಂದ ಕೂಡಲೇ ಖುಷಿಗೆ ಸಂದಕದಾಗ ರೇಷ್ಮೆ ಸೀರೆ ಇಟ್ಟಿದ್ಲು ತಗೊಂಡ್ಲು ಉಟ್ಕೊಂಡ್ಲು ಕೊಳ್ಳಕ ಬೋರಮಾಳ ಮೇಲುಗೊಂಡು ಹಾಕೊಂಡ್ಲು ಎತ್ತಿನ ಸಡಗರ ಸಂಭ್ರಮ ಆ ಕಡೆ ಅಮ್ಮಿ ಕಡೆ ಅಮ್ಮಿ ಕಡೆ ಮಾಡ್ರು ಕತ್ತಿಬಿಟ್ಟಿದ್ಲು ಮಗ್ಗಲ ಮನಿ ಮುದಿ ಕೇಳ್ತೀರಿ ಅಕ್ಕೋರ ಇವತ್ತೇನು ಹೊಸ ಸೀರೆ ಉಟ್ಟುಕೊಂಡಿದ್ದು ಕೊಳ್ಳಾಗ ಬೋರಮಾಳ ಮೇಲ್ಗುಂಡು ಹಾಕು ಯವ್ವ ನನ್ನ ಅಳಿಯ ಬಂದ್ರು ಅಷ್ಟು ಖುಷಿ ಆಗಿಬಿಟ್ಟಿದ್ರು ಅಕ್ಕಿಗೆ ಸೀರೆ ತೋರಿಸುದು ಮಯ್ಯನ ಬಂಗಾರ ತೋರಿಸುದು ಇಡೀ ಊರು ತುಂಬಾ ಅಡ್ಡಾಡಿ ಬಂದಿದ್ಲು ಅಳಿಯಾಗ ಹೇಳಿದ್ಲು ನೋಡ್ತಮ್ಮ ನಿನಗ ಗೋಧಿ ಕುಟ್ಟಿ ಹುಗ್ಗಿ ಮಾಡ್ತೀನಿ ಅಷ್ಟೊಳಗ ನೀನು ಜಳಕ ಮಾಡಿ ಊಟಕ್ಕೊಂದ್ರು ಅಂದ್ಲು ಸಂದೀಪಣ್ಣ ಜಳಕ ಮಾಡಿದ ಬಂದೋಬಸ್ತ್ ಈ ಬತ್ತಿ ಪಟ್ಟ ಬಡ್ಕೊಂಡ ದೊಡ್ಡ ಗಂಗಾ ಇಟ್ಕೊಂಡು ಊಟಕ್ಕೆ ಕುಂತ ಬಿಟ್ಟ ಅತ್ತಿ ಅಕ್ಕೋರ ಗೋಧಿ ಕುಟ್ಟಿ ಅದಕ್ಕಿಟ್ಟು ಯಾಲಕ್ಕಿ ಹಾಕಿ ಹುಗ್ಗಿ ಮಾಡಿದ್ರಿ ಹುಗ್ಗಿ ಗಮ 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 ಮಾಡ್ಬೇಕು ಹುಗ್ಗಿ ತಗೊಂಡು ಬಂದು ಅಳಿಯನ ಗಂಗಾಳದ ನೀಡಿಲ್ಲು ನಮ್ಮ ಸಂದೀಪಣ್ಣ ಅಳಿಯಾಗ ಒಂದು ಕ್ಯೂರಿಯಾಸಿಟಿ ನಮ್ಮ ಅತ್ತಿ ಹುಗ್ಗಿ ನೀಡ್ಯಾಳ ಅಂದ್ರೆ ಈ ಹುಗ್ಗಿಯಾಗ ತುಪ್ಪ ನೀಡ್ತಾಳ ಅಂತ ತಿಳ್ಕೊಂಡು ಹೊಲ್ದಾಗ ಗಟರ್ ಇರ್ತಾವಲ್ರಿ ಅಕ್ಕೋರ ತೆಗ್ಗ ಅಂತ ಒಂದು ದೊಡ್ಡ ತೆಗ್ಗ ಮಾಡಿದ್ರಿ ಇವರು ಪುಣ್ಯಾತ್ಮರು ಹುಗ್ಗಿಯಾಗ ಅತ್ತಿ ಎದೆದರಾಗೂ ಜಿಪ್ಪು ನಿಲ್ಲಡ್ರಿ ಅಕ್ಕೋರ ತುಪ್ಪ ಅಂದ್ರ ಪಂಚ ಪ್ರಾಣ ತುಪ್ಪದಾಗ ನೊಣ ಬಿದ್ರು ಚೀಪಿಗಿತ್ತಿದ್ಲಕ್ಕಿ ಅಂತ ಜಿಪ್ಪುಣಿ ತುಪ್ಪದ ಗಿಂಡಿ ಒಲಿ ಮೇಲೆ ಕಾಸಾಕಿಟ್ಟಿದ್ರಿ ಇನ್ನು ಚಮಚನೆ ನೀಡಿದ್ರೆ ಬಾಳೆ ಬೀಳುತ್ತಂತ ತಿಳ್ಕೊಂಡು ಸೂಜಿ ಮಣ್ಣಲ್ಲಿ ನೀಡ್ತಿದ್ರಿ ಅದು ಎತ್ ಬಿಡ್ತಿರ್ಬೇಕು ನೋಡ್ರಿ ಅಕ್ಕೋರ ತುಪ್ಪದ ಗಿಂಡಿ ಒಲಿ ಮೇಲೆ ಕಾಸಾಕಿಟ್ಟಿದ್ರಿ ಹಿಂಗ ತುಪ್ಪದ ಗಿಂಡಿ ಹಿಂಗ ತಗೊಂಡ್ ಬಂದ್ಲು ಅಳಿಯನ ಗಂಗಾಳದ ನೀಡಾಕತ್ತಿದ್ದಲ್ರಿ ಆಕಿನ ಹಣೆ ಬರ ಕ್ಯಾಟ ಏನು ಗೊತ್ತಿಲ್ಲ ಆ ತುಪ್ಪದ ಮ್ಯಾಲಿ ಪದುರ್ ಒಡೆದು ಗಿಂಡ್ಯಾನ ಓಟು ತುಪ್ಪ ಅಳಿಯನ ಗಂಗಾಳ ಬಿಡ್ಕೊಡ್ತು ಯವ್ನ ಹೆಂಗ ಮಾಡ್ಲಿ ತಿಂಗಳಾನಗಟ್ಲೆ ಬೆಣ್ಣೆ ಕಾಸ್ಕೊಂಡು ಕೂತಿದ್ದಿ ಅಳಿಯ ಅಂತಾನ ಅಳಿಯನ ಮುಖ ನೋಡ್ತಾಳ ಗಂಗಾಳಂ ನೋಡ್ತಾಳ ಅಳಿಯನ ಮುಖ ನೋಡ್ತಾಳ ಗಂಗಾಳಂ ನೋಡ್ತಾಳ ಅಳಿಯ ಅಂದ ಯಾಕೆ ಹಿಂಗ್ಯಾಕ್ ಮಾಡಕತ್ತಿ ಅತ್ತೆಂದ್ಲು ತಮ್ಮ ಬಾಳ ದಿವ್ಸಕ್ಕೆ ಬಂದೆಲ್ಲ ನನ್ನ ಜೊತೆ ಕೂತು ಊಟ ಮಾಡಂಗಾಗ್ಯದ ಅಂದ್ಲು ಸಂದೀಪಣ್ಣ ಯಾರು ಬೇಡ ಅಂತಾರೆ ಕುಂದ್ರ ಅತ್ತಿ ಕುಂತಳ್ರಿ ಅಕ್ಕೋರ ಗಂಗಾಳ ನೋಡ್ತಾಳ ಹುಗ್ಗ್ಯಾನ ತುಪ್ಪ ಕೊಟ್ಟು ಅಳಿಯನ ಕಡೆ ಆಗ್ಯದ ಅದನ್ನ ಹೆಂಗಾರ ಮಾಡಿ ತನ್ನ ಕಡೆ ಮಾಡ್ಕೋಬೇಕು ಇಕ್ಕಿ ಹಾಕಲ್ ನೋಡಿಲ್ಲು ಅತ್ತಿದ್ದಕ್ಕೆ ಹಾಕಲ್ ನೋಡಿದ್ಲು ಅಯ್ಯ ತಮ್ಮ ಅಳಿಯ ಸುದ್ದಿ ಗೊತ್ತಿಲ್ಲ ನನಗ ಏನೈತಿ ಅಪ್ಪ ನಿನ್ನಿ ನಮ್ಮ ಹೊಲದಾಗ ಮಳಿ ಆತ ತಮ್ಮ ನಿನ್ನ ಮುಂದೆ ಹೇಳ್ತೀನಿ ಮ್ಯಾಲಿ ಹೊಲದ್ ಒಡ್ದು ನೀರು ಕೆಳಗಿನ ಹೊಲಕ್ ಬಂತು ತಿಳ್ಕೊಂಡು ಹುಗ್ಗ್ಯಾನ ಒಡ್ದು ತುಪ್ಪ ತನ್ನ ಕಡೆ ಮಾಡ್ಕೊಂಡ್ರಿ ಆಕಿ ಅಳಿಯ ನಮ್ಮ ಸಂದೀಪಣ್ಣ ಎಲ್ಲ ಊರ ಅಡ್ಡಾಡಿ ಬಂದಿದ್ದ ಅವನು ಗೊತ್ತಾತು ಗಂಗಾಳ್ ನೋಡ್ದ ಈಕಿ ನಮ್ಮ ಅತ್ತಿ ತುಪ್ಪ ಕೂತಾಳ ಈ ತುಪ್ಪ ಹುಗ್ಗಿ ಅಡು ಬಿಡ್ಬಾರ್ದಂದಿವ ಎತ್ತಿ ಸುದ್ದಿ ಗೊತ್ತಿಲ್ಲ ನನಗ ಏನಯ್ಯಪ್ಪ ಅತ್ತಿ ನಿನ್ನ ಇಲ್ಲಿ ಗುರ್ಲಾಪುರಕ್ಕೆ ರಾಶಿ ಬರಾಕತ್ತಿದ್ದೆ ಅತ್ತಿ ನಿನ್ನ ಮುಂದೆ ಹೇಳ್ತೀನಿ ಒಂದು ಆಕ್ಸಿಡೆಂಟ್ ಆತೇವ ಈ ಕಡೆ ಒಂದು ಲಾರಿ ಬಂತು ಈ ಕಡೆ ಒಂದು ಟ್ರ್ಯಾಕ್ಸ್ ಬಂತು ಈ ಕಡೆ ಒಂದು ಆಟೋ ಬಂತು ಈ ಕಡೆ ಒಂದು ಬಸ್ ಬಂತು 4 ಡಿಕ್ಕಿ ಹೊಡೆದು ಅತ್ತಿ ನಿನ್ನ ಮುಂದೆ ಹೇಳ್ತೀನಿ ಗೀಸಿ 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 ಆ ತುಪ್ಪ ಹುಗ್ಗಿ ಕಲಿಸ್ಬಿಟ್ಟನ್ರಿ ಆ ಕಲಸುದೇ ನೋಡಿಲ್ಲಲ್ಲ ಅತ್ತಿ ಇವತ್ತ ಶನಿವಾರ ಹಣಮಪ್ಪ ಒಪ್ಪತ್ತಿನಪ್ಪ ನೀನ ಊಟ ಮಾಡುವ ಹಂಗ ಅನುಭವ ಅನ್ನತಕ್ಕಂತ ಅಮೃತ ಅಂತಕ್ಕಂತ ಇಂಥ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಸಂಗೀತ ನೃತ್ಯ ರಸಮಂಜರಿ ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಇವತ್ತು ನಾಗರಮನ್ನೊಳಿಯ ಯುವಕರು ಮಾಡಿದ್ದಾರೆ ಒಂದ್ಸಾರಿ ಪ್ರೀತಿಯ ದೊಡ್ಡ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವ್ರಿಗೆಲ್ಲರೂ ಕೂಡ ಹುರಿದುಂಬಿಸ್ರಿ ಇಂಥ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಅವರಿಂದ ಉತ್ತರೋತ್ತರವಾಗಿ ಈ ಗ್ರಾಮದಲ್ಲಿ ಜರಗಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸುತ್ತಾ ಈಗ ಒಂದು ಸುಂದರವಾಗಿರ್ತಕ್ಕಂಥ ಸುಮಧುರವಾದ ಗೀತೆಯನ್ನ ತಮಗಾಗಿ ಲಕ್ಷ್ಮಿ ಅವರು ತೆಗೆದುಕೊಂಡ್ಬರ್ತಾರೆ ಇದಾದ ತಕ್ಷಣ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಈ ವೇದಿಕೆಗೆ ಆಗಮಿಸ್ತಾರೆ ಅದ್ರ ಜೊತೆಗೆ ನಮ್ಮ ಶಂಕರ್ ಅವರು ಮತ್ತು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಸಕಲೇಶ್ದಿಂದ ಆಗಮಿಸಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ಅಭಿನಯವನ್ನ ನಿಮ್ಮದೇ ತೆಗೆದುಕೊಂಡ್ಬರ್ತಾರೆ ಈಗ ಕೇಳಿ ಆನಂದಿಸಿ ದುರ್ಗಿ ಚಿತ್ರದ ನಮ್ಮ ಮಾಲಾಶ್ರೀ ಅವರು ಅಭಿನಯಿಸಿರ್ತಕ್ಕಂಥ ದುರ್ಗಿ ಚಿತ್ರದ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಲಕ್ಷ್ಮೀಜಿ ಅವರು ಎಲ್ರು ಒಂದ್ಸಲ ನಮ್ ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ಕೊಡ್ಬೇಕು ನೀವು ಎಷ್ಟು ಚಪ್ಪಾಳೆ ಹೊಡಿತೀರ ಅಷ್ಟು ಖುಷಿ ಆಗುತ್ತಾ ನನ್ಗ ಥ್ಯಾಂಕ್ ಯು